ಪಕ್ಷದ ಬೆಳವಣಿಗೆಯ ಬಗ್ಗೆ ಇಂಚಿಂಚು ಮಾಹಿತಿ ಕೊಟ್ಟ ಸಿಎಂ ರಾಜ್ಯ ಉಸ್ತುವಾರಿ ವೇಣುಗೋಪಾಲ್ಗೆ ಮಾಹಿತಿ ರವಾನಿಸಿದ್ದಾರೆ. ಸಿಕ್ಕಿದ್ದೇ ಚಾನ್ಸ್ ಅಂತ ವೇದಿಕೆಯ ಮೇಲೆಯೇ ಸಿಎಂ ಗುಸುಗುಸು ಮಾತು. ಬ್ರೇಕ್ಫಾಸ್ಟ್ ಮಾಡುವ ಮೂಲಕ ಸಿಎಂ ಸಿದ್ದು ಹಾಗೂ ಡಿಸಿಎಂ ಡಿಕೆಶಿ ಒಂದು ಹಂತದ ಸಂಧಾನಕ್ಕೆ ಬಂದಿದ್ರೇನು. ರಾಜ್ಯ ಉಸ್ತುವಾರಿ ವೇಣುಗೋಪಾಲ್ಗೆ, ರಾಜ್ಯ ಉಸ್ತುವಾರಿ ವೇಣುಗೋಪಾಲ್ ಅಲ್ಲ, ಸುರ್ಜೇವಾಲಾ, ಹೈಕಮಾಂಡ್ ವರಿಷ್ಠ ಅಂತ ಕರೀಬಹುದು. ವೇಣುಗೋಪಾಲ್ ಕಿವಿ ತುಂಬಿದ ಸಿಎಂ ಸಿದ್ದು ಬ್ರೇಕ್ಫಾಸ್ಟ್ ಮಾಡುವ ಮೂಲಕ ಸಿಎಂ ಸಿದ್ದು ಹಾಗೂ ಡಿಸಿಎಂ ಮಾತು ಕುರ್ಚಿ ಕದನ ಕೊಂಚ ತಣ್ಣಗಾದಂತೆ ಕಾಣುತ್ತಿದೆ. ಇದರ ಬೆನ್ನಲ್ಲೇ ಸಿದ್ದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಜೊತೆ ಚರ್ಚೆ. ಉಳ್ಳಾಲದಲ್ಲಿ ನಡೆದ ಗುರುಗಾಂಧಿ ಸಂವಾದ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಗುಸುಗುಸು. ಸಿದ್ದರಾಮಯ್ಯನವರ ಮಾತಿಗೆ ವೇಣುಗೋಪಾಲ್ ತಲೆ ಆಡಿಸಿರುವ ದೃಶ್ಯ ಸೆರೆ. ಪಕ್ಷದಲ್ಲಾಗುತ್ತಿರುವ ವಿದ್ಯಮಾನಗಳ ಬಗ್ಗೆ ವಿವರಿಸಿದ ಸಿದ್ದರಾಮಯ್ಯ. ಪಕ್ಷದ ಬೆಳವಣಿಗೆಯ ಬಗ್ಗೆ ಇಂಚಿಂಚು ಮಾಹಿತಿ ಕೊಟ್ಟ ಸಿಎಂ ಸಿದ್ದು. ರಾಜ್ಯ ಉಸ್ತುವಾರಿ ವೇಣುಗೋಪಾಲ್ಗೆ ಮಾಹಿತಿಯನ್ನು ರವಾನಿಸಿದ್ರು. ಸಿಕ್ಕಿದ್ದೇ ಚಾನ್ಸ್ ಅಂತ ವೇದಿಕೆ ಮೇಲೆಯೇ ಸಿಎಂ ಗುಸುಗುಸು ಮಾತನ್ನಾಡಿದ್ದಾರೆ. ಬ್ರೇಕ್ಫಾಸ್ಟ್ ಮಾಡುವ ಮೂಲಕ ಸಿಎಂ ಸಿದ್ದು ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಕುರ್ಚಿ ಕದನ ಕೊಂಚ ತಣ್ಣಗಾದಂತೆ ಕಾಣ್ತಾ ಇದೆ. ಇದರ ಬೆನ್ನಲ್ಲೇ ಸಿದ್ದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಜೊತೆ ಚರ್ಚೆ. ಉಳ್ಳಾಲದಲ್ಲಿ ಇವತ್ತು ಗುರುಗಾಂಧಿ ಸಂವಾದ ಶತಮಾನೋತ್ಸವದ ವೇದಿಕೆ. ಆ ವೇದಿಕೆಯಲ್ಲಿ ವೇಣುಗೋಪಾಲು ಮತ್ತೆ ಸಿದ್ದರಾಮಯ್ಯನವರು, ವೇಣುಗೋಪಾಲ್ ಅಪರೂಪಕ್ಕೆ ಸಿಕ್ಕವರೇ, ಮಾತನಾಡಿದ್ದಾರೆ. ಹಾಗಾದ್ರೆ ಇವತ್ತು ನಡೆದಂತಹ ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ಇಬ್ಬರೂ ಕೂಡ ಮುಖಾಮುಖಿ ಭೇಟಿಯಾದರು. ರಾಜ್ಯದಲ್ಲಿ ನಡೀತಿರ್ತಕ್ಕಂತಹ ರಾಜಕೀಯ ವಿದ್ಯಮಾನಗಳನ್ನು ತಿಳಿಸಿಕೊಟ್ಟಿದ್ದಾರೆ ವೇಣುಗೋಪಾಲ್ ಅವರಿಗೆ. ಇವತ್ತು ಕಾರ್ಯಕ್ರಮದಲ್ಲಿ ವೇಣುಗೋಪಾಲ್ ಅವರು ಅತಿಥಿಯಾಗಿ ಬಂದಿದ್ದರು. ಸಿದ್ದರಾಮಯ್ಯ ಮಾತನಾಡ್ತಿರ್ಬೇಕಾದ್ರೆ ತಲೆ ಅಲ್ಲಾಡಿಸುವುದು ಕೂಡ ಅಲ್ಲಿ ಆ ದೃಶ್ಯದಲ್ಲಿ ವ್ಯಕ್ತವಾಗಿತ್ತು. ಹಾಗಾದರೆ ಇವತ್ತು ನಡೆದಂತಹ ಗುರುಗಾಂಧಿ, ಗುರು ಯಾರು? ಕೇರಳದಲ್ಲಿ 80-90 ವರ್ಷದ ಹಿಂದೆ ಕೇರಳ ಅನ್ನೋ ರಾಜ್ಯದಲ್ಲಿ ಜಾತಿ ತಾರತಮ್ಯಗಳು, ಜಾತಿ ಭೇದ, ಜಾತಿಯ ಹೆಸರಿನಲ್ಲಿ ನಡೆಯುತ್ತಿದ್ದ ಕಾಳಗ, ಕಲಹ, ಪಕ್ಕದ ಮನೆಯ ಕೋಳಿ ಒಂದು ನಮ್ಮ ಅಂಗಳಕ್ಕೆ ಬಂದು ಮೇಯಿತು ಅನ್ನೋ ಕಾರಣಕ್ಕೆ ತಿಂಗಳಾನುಗಟ್ಟಲೆ ಜಗಳ ಆಡ್ತಾ ಇದ್ದಂತಹ ಕಾಲಘಟ್ಟ ಅದು ಕೇರಳ. ಆ ಸಂದರ್ಭದಲ್ಲಿ ಗುರು ಎಂಬ ಅತಿದೊಡ್ಡ ಸಮಾಜದ ಸಾಮಾಜಿಕ ಕಳಕಳಿಯನ್ನು ಇಟ್ಟುಕೊಂಡಂತಹ ವ್ಯಕ್ತಿ ನಡೆಸಿದಂತಹ ಕ್ರಾಂತಿ, ಆ ಹೆಸರು ಇವತ್ತಿಗೂ ಕೂಡ ಉಳಿದಿದೆ. ಆ ಗುರು ಮತ್ತು ಗಾಂಧಿ ಸಂವಾದ ಅಥವಾ ಅದರ ಒಂದು ಸವಿನೆನಪಿಗೆ ನಡೀತಾ ಇರತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ವೇಣುಗೋಪಾಲ್ ಮುಖ್ಯ ಅತಿಥಿ, ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಬಂದಿದ್ದರು. ಸಿದ್ದರಾಮಯ್ಯನವರಿಗೆ ಸಿಕ್ಕಿದ್ದ ಚಾನ್ಸು ಅಂತ ಹೇಳಿ ವೇಣುಗೋಪಾಲ್ ಜೊತೆ ಸಾಕಷ್ಟು ಮಾತನಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.